ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಜಯ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ರಸ ಋಷಿಗಳ ಬೀಡೆ. ಕುವೆಂಪು ಹೇಳಿರುವ ಹಾಗೆ ನಮ್ಮ ಕರ್ನಾಟಕ ರಸ ಋಷಿಗಳ ಬೀಡೆ ಅಂತ ಹೇಳಿದ್ದಾರೆ. ಆತ್ಮೀಯರೇ, ನಾನಿವತ್ತು ಭೋಗಿಯಾಗಿದ್ದವನೊಬ್ಬ ಯೋಗಿಯಾದಂತಹ ಒಂದು ಜೀವಂತ ಕಥೆಯನ್ನ ನಿಮಗೆ ತೋರಿಸಿ ವಿವರಿಸಲಿಕ್ಕೆ ಅಂತ ನಾನು ಹೊರಟಿದ್ದೀನಿ ಶ್ರೀ ಕ್ಷೇತ್ರ ಕೈವಾರಕ್ಕೆ. ಕೈವಾರ ನೀವೆಲ್ಲ ಕೇಳೇ ಇರ್ತೀರಿ. ಅದು ಬೆಂಗಳೂರಿಂದ ಒಂದು 65 ಕಿಲೋಮೀಟರ್ ದೂರದಲ್ಲಿದೆ. ಚಿಂತಾಮಣಿ ನಗರದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ಬಹಳಷ್ಟು ಪುರಾಣ ಹಿನ್ನೆಲೆ ಇದೆ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ. ಪುರಾಣ ಕಾಲದಲ್ಲಿ, ಕೃತಿಯುಗದಲ್ಲಿ ಇಲ್ಲಿ ಒಬ್ಬ ರಾಕ್ಷಸ ಇದ್ದ. ಅವನ ಸಂಹಾರಕ್ಕಾಗಿ ಅಗಸ್ತ್ಯರು ಇಲ್ಲಿ ಅಮರನಾರಾಯಣ ಸ್ವಾಮಿಯನ್ನ, ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವ ಒಂದು ಉಲ್ಲೇಖ ಇದೆ. ಪುರಾಣ ಕಾಲದಲ್ಲಿ ಈ ಕೈವಾರವನ್ನ ಏಕಚಕ್ರಪುರ ಅಂತ ಕರೀತಾ ಇದ್ರು. ಕೃಷ್ಣ ಇದ್ದಂಥ ದ್ವಾಪರ ಯುಗದಲ್ಲಿ ಭೀಮ ಬಕಾಸುರನನ್ನ ಕೊಂದಿದ್ದು ಇಲ್ಲೇ ಅನ್ನುವ ಒಂದು ಪುರಾಣದ ನಂಬಿಕೆ ಇದೆ. ಅದನ್ನು ನಿಮಗೆ ತೋರಿಸೋದಕ್ಕೆ ಅಂತ ನಿಮ್ಮನ್ನೆಲ್ಲ ಈ ಕೈವಾರ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತೀವಿ. ಇದು ಹಳ್ಳಿಯೂ ಅಲ್ಲ, ಸಿಟಿಯೂ ಅಲ್ಲ, ಒಂದು ಹೋಬಳಿ ಮಟ್ಟದ ಒಂದು ಊರಿದು. ಇಲ್ಲೇ ನೆಲೆಸಿದ್ರು 1726ರ ಸಮಯದಲ್ಲಿ ಜನಿಸಿದ್ದಂಥ ಒಬ್ಬ ಸಂತ. 110 ವರ್ಷ ಬದುಕಿದ್ರು ಅವರು. ಮಹಾಸಮಾಧಿಯನ್ನು ತಗೊಂಡ್ರು. ಅವರು ಶ್ರೇಷ್ಠ ಯತಿವರ್ಯರಲ್ಲಿ, ಯೋಗಿಗಳಲ್ಲಿ ಒಬ್ಬರಾದರು. ಅವರ ಜೀವನ ಚರಿತ್ರೆಯನ್ನು ನಿಮಗೆ ತೋರಿಸ್ತಾ, ಅವರೆಲ್ಲಿ ತಪಸ್ಸು ಮಾಡಿದ್ರು, ಅವರೆಲ್ಲಿ ಸಮಾಧಿಯಾದರು, ಅವ್ರು ಹೇಗೆ ಬದುಕಿದ್ರು, ಏನೆಲ್ಲ ಪವಾಡಗಳು ಮಾಡಿದರು, ಇದು ಯಾಕೆ ತುಂಬ ಪ್ರಸಿದ್ಧ ಒಂದು ಯಾತ್ರಾ ಸ್ಥಳವಾಯಿತು ಅಂತ ನಿಮಗೆ ಆ ಸ್ಥಳಗಳನ್ನು ತೋರಿಸ್ತಾ ನಾನು ವಿವರಿಸ್ತೇನೆ. ಬನ್ನಿ ಹೋಗೋಣ ಕೈವಾರಕ್ಕೆ. ಆತ್ಮೀಯರೇ, ನಾನು ಹೇಳಿದ್ನಲ್ಲ, ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಕೈವಾರದವರು. ಅವರು ತಪಸ್ಸು ಮಾಡಿದಂಥ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಫಸ್ಟು ಅದರ ಪರಿಚಯ ಮಾಡಿಸ್ತೀನಿ. ಆಮೇಲೆ ಅವ್ರ ಊರು, ಅವ್ರ ಮನೆ, ಅವ್ರ ಸಮಾಧಿ, ಅವರ ಪವಾಡ ಸ್ಥಳಗಳು ಎಲ್ಲ ತೋರಿಸ್ತೇನೆ. ನೋಡಿ, ನಾವು ಹೋಗ್ತಾ ಇದ್ದೀವಿ ಈಗ ಆ ಜಾಗಕ್ಕೆ. ನರಸಿಂಹ ಗುಹೆಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ ಆತ್ಮೀಯರೇ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕೈವಾರ ನಾರಾಯಣ ಯತೀಂದ್ರರು 3 ವರ್ಷ ಗುಹೆಯಲ್ಲಿ ತಪಸ್ಸು ಮಾಡಿದಂಥ ಜಾಗ. ಈಗ ಅಭಿವೃದ್ಧಿ ಆಗಿದೆ. ಮೊದಲೇನು ಇರಲಿಲ್ಲ ಈ ಬಿಲ್ಡಿಂಗ್ಗಳು. ಈಗ MS ರಾಮಯ್ಯನವರು ಬಂದ ಮೇಲೆ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಈಗ ನಾವು ಆ ಗುಹೆ ನೋಡಕ್ಕೆ ಹೋಗ್ತಾ ಇದ್ವಿ. ಆ ಗುಹೆಯಿಂದ ನಾನು ನೇರವಾಗಿ ಅಲ್ಲೇನು ನಡೀತು, ತಾತಯ್ಯನವ್ರು ಏನು ಮಾಡಿದ್ರು, ಏನು ಸಾಧನೆ ಮಾಡಿದ್ರು, ಏನು ಸಿದ್ಧಿ ಆಯಿತು, ಎಲ್ಲ ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದೇ ನೋಡಿ, ತಾತಯ್ಯನವರು ತಪಸ್ಸು ಮಾಡಿದಂಥ ನರಸಿಂಹ ಗುಹೆ. ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಈಗ. ಅವರಿಂದಲೇ ಇದು ಶ್ರೀ ಕ್ಷೇತ್ರ ಆಯಿತು. ಅದಕ್ಕೆ ಮುಂಚೆ ಸಾಧಾರಣವಾಗಿದ್ದಂಥ ಒಂದು ಸಣ್ಣ ಹಳ್ಳಿ ಇವತ್ತು ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರ, ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದಕ್ಕೆ ಕಾರಣ ಯಾರು ಅಂದರೆ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು. ಕೈವಾರ ಅನ್ನುವ ಸಣ್ಣ ಗ್ರಾಮದಲ್ಲಿ 1726ರಲ್ಲಿ ಹುಟ್ಟಿದ್ರು ಅವರು. 1836ವರೆಗೂ ಅಂದರೆ 110 ವರ್ಷ ಬದುಕಿದ್ರು. ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅವ್ರು ಏನು ಸಾಧಿಸಿದ್ರು, ಏನು ಬಿಟ್ಟು ಹೋದರು,
ಜ್ಞಾನ ಸಂಪತ್ತು ಅನ್ನೋದೇ ಬಹಳ ಮುಖ್ಯವಾದ್ದು. ಪೂಜೆ ಕೊಡೋವರಿಗೆ ಕುತ್ಕೊಂಡು ಕರೆಕ್ಟಾಗಿ ತುಂಬಾ ಪ್ರೀತಿಕರವಾದ ದಿನ. ಆದ್ರಿಂದ ಅರಿಶಿಣದ ಅಲಂಕಾರ ಮಾಡಕ್ಕೆ ಹೇಳಿದ್ರು, ಮಾಡಿದ್ವಿ. ಆತ್ಮೀಯರೇ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನರಸಿಂಹಸ್ವಾಮಿ ಗುಹೆ. ಭಕ್ತಿರಾಶಕ್ತಿರಸ್ತ್ರೀ ವಿಶ್ರಮವರ ವಂದ್ಯಂ ರಂಗನಾಥ ಸಾಕ್ಷಾತ್ ಶತಮಾನಂ ಭವತಿ ಶತಾಶವೇರ್ಯಾನಾಂ ಶತಸಂವತ್ಸರಂ ದೀರ್ಘಮಾಯುಃ. 3 ವರ್ಷ ಅವರ ಗುರುಗಳು ಪರದೇಶ ಸ್ವಾಮಿಗಳು ಅಂತ ಅವರು ಉಪದೇಶ ಕೊಟ್ಟಿದ್ರು. ಏನು? ಅಷ್ಟಾಕ್ಷರಿ ಮಂತ್ರವನ್ನು. ಈ ಕಲ್ಲನ್ನು, ಬೆಣಚಿ ಕಲ್ಲನ್ನು ಬಾಯಲ್ಲಿಟ್ಕೊಂಡು ನೀನು ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಇರುವಂತ ನಿರಂತರವಾಗಿ ಹೇಳು. ಎಲ್ಲಿ ಈ ಕಲ್ಲು ಯಾವಾಗ ಅದು ಸಕ್ಕರೆ ಆಗ್ತದೆ ಆವಾಗ ನಿಮ್ಗೆ ಸಿದ್ಧಿ ಆಗ್ತದೆ ಅಂತ ಹೇಳಿದ್ದನ್ನು ಈ ಗುಹೆಯಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಿದ್ರು. ಈ ಗುಹೆಯಲ್ಲಿ ನಿರಾಹಾರವಾಗಿ 3 ವರ್ಷ ತಪಸ್ಸು ಮಾಡಿದ್ರಿಂದ ಅವರು ಮಹನೀಯರಾದರು, ಯೋಗಿಗಳಾದರು, ಯೋಗ ನರಸಿಂಹಸ್ವಾಮಿಗಳ ದರ್ಶನ ಆಯಿತು. ಆವಾಗ ಇಲ್ಲಿದ್ದಾಗ ಅವರನ್ನು ಹುಡುಕಿಕೊಂಡು ಭಾಳಷ್ಟು ಜನ ಬರ್ತಿದ್ರಂತೆ. ಅವರಲ್ಲಿ ಕೆಲವರು ಸಾಲ ಕೊಟ್ಟವರು ಬಂದಾಗ ಆ ಸಾಲ ತೀರಿಸದ ಅಸಹಾಯಕ ಸ್ಥಿತಿಯಲ್ಲಿ ಏನಪ್ಪ ಇವ್ರ ಸಾಲ ಬಂದು ತೀರಿಸ್ಬೇಕಲ್ಲ ಅಂದಾಗ ಒಳಗಡೆಯಿಂದ ಹುಲಿ ಬರ್ತಾ ಇತ್ತು. ಅದು ನೋಡದೆ ಹೆದರ್ಕೊಂಡು ಜನ ಓಡೋಗ್ಬಿಡ್ತಿದ್ರಂತೆ. ಇನ್ನು ಕೆಲವು ಸಾರಿ ಭಕ್ತರವ್ರನ್ನ ಭೇಟಿ ಮಾಡೋಕ್ಕೆ ಬಂದಾಗ ಅವರು ನಶೆ ಡಬ್ಬಿ ತೆಗೆದು ನಶೆ ಹಾಕ್ಕೊಳ್ಬೇಕು ಅನ್ನೋವಾಗ ಅದಕ್ಕೆ ನೀರು ಬೇಕಲ್ಲಪ್ಪ ಅಂದಾಗ ನಾಗರಾವು ಬಂದು 7 ಹಿಡಿಯದ ನಾಗರಾವು ಆ ಬಾಯಿಂದ ಆ ನಶೆ ಡಬ್ಬಿಗೆ ನೀರು ಹಾಕ್ತಿತ್ತಂತೆ. ಅಂದರೆ ಅವರು ಒಬ್ಬ ಮಹಾನ್ ಸಂತರು, ದರ್ಶನ ಆಗಿದ್ದವರು. ನೋಡಿ, ಒಬ್ಬ ಸಾಧಾರಣ ಮೇಸ್ತ್ರಿ ಆಗಿದ್ದವರು MS ರಾಮಯ್ಯನವರು. ಅವರ ಕಷ್ಟ ಕಾಲದಲ್ಲಿ ಅವರು ಸಾಧಾರಣ ಜೀವನ ಮಾಡ್ತಿದ್ದಾಗ ಇಲ್ಲಿ ಅವರ ಸಮಾಧಿ, ಜೀವಂತ ಸಮಾಧಿಯಲ್ಲಿ ಆದಂಥ ಜಾಗದಲ್ಲಿ ಬಂದು ಕಣ್ಮುಚ್ಚಿ ಕುಡಿದಾಗ ತಾತಯ್ಯನವರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ನೀನು ತುಂಬ ಎತ್ತರಕ್ಕೆ ಬೆಳಿತೀಯ ಅಂತ. ಸೊ ಹಾಗೆ ಅವರು ತುಂಬ ಎತ್ತರಕ್ಕೆ ಬೆಳೆದಾಗ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅವರೇ ಬಂದು ಸ್ವತಃ ಈ ಕ್ಷೇತ್ರವನ್ನು, ಸಾಧಾರಣವಾದ ಒಂದು ಊರನ್ನು ಶ್ರೀ ಕ್ಷೇತ್ರವನ್ನಾಗಿ ಇವತ್ತು ಕರ್ನಾಟಕದ ಒಂದು ಪ್ರಮುಖ ಪ್ರೇಕ್ಷಣೀಯ ಕ್ಷೇತ್ರ ಮತ್ತು ಮಹಾನ್ ಕ್ಷೇತ್ರಗಳಲ್ಲಿ ಕೈವಾರ ಕ್ಷೇತ್ರವು ಕೂಡ ಒಂದಾಗಿದೆ. ಇವಾಗ ಈ ಕ್ಷೇತ್ರವನ್ನು ಅವರ ಸತ್ಪುತ್ರರಾದಂತಹ MS ಜಯರಾಮ್ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರು ಮಹಾನ್ ತಾತಯ್ಯನವರ ಭಕ್ತರು. ಅವರೆಲ್ಲ ತತ್ವಪದಗಳನ್ನು ಹಾಡಿಕೊಂಡು ಬರಿಗಾಲನ್ನು ನಡ್ಕೊಳ್ತಾ ಭಕ್ತಗಣದೊಂದಿಗೆ ಊರೂರು ಸುತ್ತುತ್ತಾ ತಾತಯ್ಯನವರ ಕೀರ್ತನೆಗಳನ್ನು, ತತ್ವಪದಗಳನ್ನು ಅವರು ಹಂಚ್ತಿದ್ದಾರೆ ಅಂದರೆ ನಾವು ನೀವು ಯಾವ ಲೆಕ್ಕ? ನಿಮ್ಗೆ ಗೊತ್ತಿರ್ಬೋದು, MS ರಾಮಯ್ಯನವರು, MS ಜಯರಾಮ್ ಅವರು ಕರ್ನಾಟಕದ ಖ್ಯಾತ ಉದ್ಯಮಿಗಳು. ಅವ್ರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿದೆ. MS ರಾಮಯ್ಯ ಮೆಡಿಕಲ್ ಕಾಲೇಜ್ ಯಾರಿಗೆ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಯಾರಿಗೆ ಗೊತ್ತಿಲ್ಲ. ಗೋಕುಲ ಅಂದರೆ ಬೆಂಗಳೂರಲ್ಲಿ ಅವ್ರದೇ ಒಂದು ಸ್ವಕ್ಷೇತ್ರ ಇದ್ದ ಹಾಗೆ. ಅಂತಹ ಸ್ಥಿತಿಗೆ ಬರಲಿಕ್ಕೆ ಕಾರಣ ತಾತಯ್ಯನವರ ಅನುಗ್ರಹ ಅಂತ MS ರಾಮಯ್ಯನವರೇ ಅವ್ರು ಬದುಕಿದ್ದಾಗ ಎಲ್ಲೋ ಯಾರ ಹತ್ರ ಹೇಳ್ಕೊಂಡಿದ್ದನ್ನು ನಾನು ಕೇಳಿದ್ದೇನೆ.